ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ಇವತ್ತಿನ ಕ್ಲಾಸಲ್ಲಿ ನಾವು KEA ಎಕ್ಸಾಮ್ನ ಕಮ್ಯುನಿಕೇಷನ್ ಪೇಪರ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳ್ಕೊಳ್ಳೋಣ. ಎಸ್, ಇವತ್ತು ಕಮ್ಯುನಿಕೇಷನ್ ಪೇಪರಲ್ಲಿ ಏನೇನು ಬರುತ್ತೆ, ನಮಗೆ ಇಂಗ್ಲೀಷ್ ಗ್ರಾಮರ್ ಬರುತ್ತೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಬರುತ್ತೆ, ಅಲ್ಲದೆ ಕನ್ನಡ ವ್ಯಾಕರಣ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ. ಸೊ ಈ ಒಂದು ಇಡೀ ಕಮ್ಯುನಿಕೇಷನ್ ಪೇಪರನ್ನು ನೀವು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆದರೆ 50% ಆಫ್ ದ ಮಾರ್ಕ್ಸ್ ನಿಮಗೆ ಕಮ್ಯುನಿಕೇಷನ್ ಪೇಪರಿಂದನೇ ಬರುತ್ತೆ. ಇವತ್ತು ನಾನು ನಿಮಗೆ ಒಂದು 2 to 3 ಅಥವಾ 5 ಕ್ವೆಶನ್ಸನ್ನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಯಾವ ಥರ ಲಾಸ್ಟ್ ಎಕ್ಸಾಮಲ್ಲಿ ಓಲ್ಡ್ ಕ್ವೆಶನ್ ಪೇಪರ್ಸಲ್ಲಿ ಯಾವ ಥರ ಕೇಳಿದ್ದಾರೆ, ಲಾಸ್ಟ್ ಎಕ್ಸಾಮ್ಸಲ್ಲಿ ಕೂಡ ಯಾವ ಥರ ಕೇಳಿದ್ದಾರೆ, ಆ್ಯಂಡ್ ನಾವು ಯಾವ ಥರ ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬರುವಂಥ ಎಕ್ಸಾಮಲ್ಲಿ ಅಂತ. ಓಕೆನಾ? ಎಸ್, ತಡ ಮಾಡೋದು ಬೇಡ, ಬನ್ನಿ. ಹಂಗಿದ್ರೆ ಯಾವ ಥರ ಕ್ವೆಶನ್ಸನ್ನು ಕೇಳಿದ್ದಾರೆ ಲಾಸ್ಟ್ ಎಕ್ಸಾಮಲ್ಲಿ, ನಾವು ಅದ್ರ ಬೇಸಿಸ್ ಮೇಲೇ ಹೊಸ ಕ್ವೆಶನ್ಸನ್ನು ರೆಡಿ ಮಾಡಿದ್ದೀವಿ. ಎಸ್, ದ ಕ್ವೆಶನ್, ಆಬ್ಸ್ಟಿನೇಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್. ಆಬ್ಸ್ಟಿನೇಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಏನು ಮಾಡಿದ್ದಾರೆ, ಡಾರ್ಕರ್ ವರ್ಡ್ಸ್ ಕೊಟ್ಟಿರೋದು ಆಬ್ಸ್ಟಿನೇಟ್. ಈ ಆಬ್ಸ್ಟಿನೇಟ್ನ ಏನು ಮಾಡಬೇಕು, ನಾವು ಸಿನಾನಿಮನ್ನು ಹುಡುಕಬೇಕು. ಲೈಕ್ ಏನಂತ ಕೊಡ್ತಾರೆ, ಆಬ್ಸ್ಟಿನೇಟ್ ಪೀಪಲ್ ಮೇಕ್ಸ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್ ಅಂದಾಗ ಈ ಒಂದು ಸೆಂಟೆನ್ಸ್ನ ಮೀನಿಂಗ್ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಮುಂಚೆನೇ ಗೊತ್ತಾಗಬೇಕು. ಅದು ಹೆಂಗೆ ಗೊತ್ತಾಗುತ್ತೆ, ನೀವು ಜಸ್ಟ್ನ ಸೆಂಟೆನ್ಸ್ನ ಓವರ್ ಆಲ್ ವ್ಯೂವನ್ನು ತಿಳ್ಕೊಬೇಕು. ಹೆಂಗೆ? ಹಾಗಿದ್ರೆ ಆಬ್ಸ್ಟಿನೇಟ್ ಪೀಪಲ್ ಯಾವ ಥರ ಜನ ಅಂತ ಹೇಳ್ತಾ ಇದ್ದಾರೆ, ಆಬ್ಸ್ಟಿನೇಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್. ಬೇರೆದವ್ರ ಜೀವನವನ್ನು ಅವರು ಕಷ್ಟಕರವಾಗಿ ಮಾಡ್ತಾರೆ. ಯಾವ ಥರ ಜನ? ಆಬ್ಸ್ಟಿನೇಟ್ ಜನ. ಸೊ ಆಬ್ಸ್ಟಿನೇಟ್ ಅಂದರೆ ಒಂದು ಐಡಿಯಾ ಬರಬೇಕು ನಿಮಗೆ. ಅಕಸ್ಮಾತಾಗಿ ಆಬ್ಸ್ಟಿನೇಟ್ ಪದದ ಅರ್ಥನೇ ಗೊತ್ತಿಲ್ಲ ಅಂದ್ಕೊಳ್ಳಿ, ಆ ಒಂದು ಸೆಂಟೆನ್ಸನ್ನು ಓದಿ ಅದ್ರ ಹಿಂದ್ಗಡೆ ಬರುವಂತಹ ಬ್ಯಾಕ್ಗ್ರೌಂಡ್ ಮೀನಿಂಗ್ ಏನಿದೆ ಅದ್ರ ಮೇಲೂ ಕೂಡ ನೀವು ಆಪ್ಷನನ್ನು ಚೂಸ್ ಮಾಡ್ಬೋದು. ಓಕೆನಾ? ಎಸ್, ಹಾಗಿದ್ರೆ ಯಾವ ಥರ ಜನ ಬೇರೆದವ್ರ ಜೀವನನ ಕಷ್ಟಕರವಾಗಿ ಮಾಡ್ತಾರೆ, ಡಿಫಿಕಲ್ಟ್ ಮಾಡ್ತಾರೆ? ನೋಡಿ, ನಾವು ಆಪ್ಷನ್ ಏನಿದೆ, ಇನ್ನೋಸೆಂಟ್ ಜನ ಮಾಡ್ತಾರಾ, ಬೇರೆದವ್ರ ಲೈಫನ್ನು ಕಷ್ಟಕರವಾಗಿ ಇನ್ನೋಸೆಂಟ್ ಜನ ಮಾಡ್ತಾರಾ? ಫಸ್ಟ್ ನಮ್ಗೆ ಗೊತ್ತಾಗುತ್ತೆ ಅಲ್ಲ ಅಂತ. ಸೆಕೆಂಡ್, ಸಬ್ಮಿಸಿವ್ ಜನ. ಸಬ್ಮಿಸಿವ್ ಅಂದರೆ ಯಾರು? ನೀವೇನು ಹೇಳಿದ್ರು ಅದನ್ನೇ ಓಕೆ ಸರ್, ಸರಿ ಸರ್, ಹೌದು ಸರ್ ಅಂತ ಹೇಳಿ ಸಬ್ಮಿಸಿವ್ ಆಗಿರ್ತಾರಲ್ಲ ಅವರು. ಸೊ ಇನ್ನೋಸೆಂಟ್ ಈಸ್ ನಥಿಂಗ್ ಬಟ್ ಸಬ್ಮಿಸಿವ್. ಸೊ ಇದು ಕೂಡ ಆಪ್ಷನ್ ಅಲ್ಲ. ಆ್ಯಂಡ್ ಅನ್ಹ್ಯಾಪಿ ಜನ. ಇಲ್ಲಿ ನೋಡಿ, ಈ ಆಪ್ಷನ್ ಏನಿದೆ, ಅನ್ಹ್ಯಾಪಿ ಜನ ಅಂದರೆ ಅವ್ರ ಪಡಿಗೆ ಅವರು ಸ್ಯಾಡ್ ಆಗಿರ್ತಾರೆ, ಅವ್ರ ಪಡಿಗೆ ಅವ್ರು ಅನ್ಹ್ಯಾಪಿ ಇರ್ತಾರೆ. ಅದರಿಂದ ಬೇರೆದವ್ರ ಲೈಫ್ ಏನು ಡಿಫಿಕಲ್ಟ್ ಆಗಲ್ಲ. ನಮಗೆ ಯಾಕಪ್ಪ ಅನ್ಹ್ಯಾಪಿ ಇದ್ದಾರೆ ಅಂತ ಹೇಳಿ ಒಂದು ಅನುಕಂಪ ಬರ್ಬೋದು ಅಷ್ಟೇ, ಬಟ್ ನಮ್ಮ ಲೈಫು ಡಿಫಿಕಲ್ಟ್ ಆಗಲ್ಲ. ಸೊ ಯಾವ ಥರ ಜನ ಹಾಗಿದ್ರೆ ಅವರು? ಸ್ಟಬನ್. ಸೊ ನಿಮಗೆ ಆಬ್ಸ್ಟಿನೇಟ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಇವಾಗ ನೀವು ಆಪ್ಷನನ್ನು ಟಿಕ್ ಮಾಡ್ಬೋದು. ಹೆಂಗೆ? ಸೊ ಇದ್ರ ಬ್ಯಾಕ್ಗ್ರೌಂಡಲ್ಲಿ, ಈ ಸೆಂಟೆನ್ಸಲ್ಲಿ ಓಡ್ತಾ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ ಮೀನಿಂಗ್ ಇರುತ್ತೆ. ಯಾವ ಥರ ಜನ ನಮ್ಮ ಲೈಫನ್ನು ಡಿಫಿಕಲ್ಟ್ ಮಾಡ್ಬೋದು ಅನ್ನುವಂಥ ಒಂದು ಐಡಿಯಾ ನಮಗಿರಬೇಕು. ಸೊ ಆ ಥರ ಐಡಿಯಾ ಇದ್ದಾಗ ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೂ ಅದ್ರ ಬಗ್ಗೆ ಆ ಆಬ್ಸ್ಟಿನೇಟ್ ವರ್ಡನ್ನು ನೀವು ಕೇಳದೆ ಹೋದ್ರೂ ಏನಾಗುತ್ತೆ, ಒಂದು ಆಪ್ಷನನ್ನು ಟಿಕ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಓಕೆನಾ? ಸೊ 360 ಡಿಗ್ರಿ ನೋಟ್ಸ್ ಆನ್ ಆಬ್ಸ್ಟಿನೇಟ್. ನೋಡಿ, ಈ ಆಬ್ಸ್ಟಿನೇಟ್ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ತಗೊಳ್ಳೋಣ. ಅಂದರೆ ಒಂದು ವರ್ಡನ್ನು ನಾವು ನೋಡಿದೀವಿ ಅಂದರೆ ಅದರ ಹಿಂದೆ ಮುಂದೆ ತಳ ಬುಡ ಎಲ್ಲನೂ ನೋಡಬೇಕು. ಅದರ ಸಿನಾನಿಮ್ ಯಾವುದು, ಹಾಗಿದ್ರೆ ಅದರ ಆಂಟೋನಿಮ್ ಕೇಳ್ಬೋದು. ಲಾಸ್ಟ್ ಎಕ್ಸಾಮಲ್ಲಿ ಸಿನಾನಿಮ್ ಕೇಳಿದರೆ ಸಿಮಿಲರ್ ವರ್ಡ್ನ ಆಂಟೋನಿಮ್ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ ಅಂತ ಹೇಳಿ ನಮಗೊಂದು ಐಡಿಯಾ ಬರಬೇಕು. ಹಾಗಿದ್ರೆ ನೋಡಿ, ಮೀನಿಂಗ್ ಏನಾಗುತ್ತೆ, ಆಬ್ಸ್ಟಿನೇಟ್ ಪೀಪಲ್ ಅಂದರೆ ಸ್ಟಬರ್ನ್ ಇರ್ತಾರೆ. ಅಂದರೆ ಯಾವುದಕ್ಕೂ ಅವರು ಜಗ್ಗಲ್ಲ ಬಗ್ಗಲ್ಲ. ನೀವು ಹೆಂಗೆ ಅವ್ರು ಚೇಂಜ್ ಮಾಡೋಕೆ ಹೋದ್ರೂ ಅವ್ರು ಚೇಂಜ್ ಆಗಲ್ಲ. ಸೊ ಅವ್ರು ಹೆಂಗೆ ಹಠವಾದಿಗಳಿರ್ತಾರೆ, ಮೊಂಡುತನ ಮಾಡ್ತಾ ಇರ್ತಾರೆ, ಅಂಥವ್ರು ಏನು ಮಾಡ್ತಾರೆ, ಬೇರೆದವ್ರ ಜೀವನನ ಡಿಫಿಕಲ್ಟ್ ಮಾಡ್ತಾರೆ. ಸೊ ಯಾವ ಥರ ಪೀಪಲ್? ಆಬ್ಸ್ಟಿನೇಟ್ ಅಂದರೆ ಅನ್ವಿಲ್ಲಿಂಗ್ ಟು ಚೇಂಜ್ ಒನ್ಸ್ ಒಪಿನಿಯನ್ ಆರ್ ಆಕ್ಷನ್ ಡಿಸ್ಪೈಟ್ ಪರ್ಸ್ಯೂಯೇಷನ್ ಆರ್ ರೀಸನ್. ನೀವೆಷ್ಟೇ ಪರ್ಸ್ಯೂಯೇಡ್ ಮಾಡ್ಲಿಕ್ಕೆ ಹೋದ್ರು, ಎಷ್ಟೇ ನೀವು ಅವ್ರನ್ನ ಚೇಂಜ್ ಮಾಡೋಕೆ ಹೋದ್ರೂ, ಅವ್ರ ಒಪಿನಿಯನ್ನ ಚೇಂಜ್ ಮಾಡ್ಸೋಕೆ ಹೋದ್ರು ಅವರು ಚೇಂಜ್ ಆಗಲ್ಲ. ಸ್ಟಬ್ಬನ್ ಆಗಿನೇ ಉಳ್ಕೋತಾರೆ, ಹಟ್ಟಮಾರಿ ಥರನೇ ಉಳ್ಕೋತಾರೆ. ಸೊ ಅದು ಮೀನಿಂಗ್. ಹಾಗಿದ್ರೆ ಸಿನೋನಿಮ್ ಅಂದರೆ ಸಮಾನಾರ್ಥಕ. ಸಿನೋನಿಮ್ ಏನು ಇದ್ರದ್ದು? ಸ್ಟಬ್ಬನ್ದು ಹೆಡ್ ಸ್ಟ್ರಾಂಗ್ ಅಂತ ಕೂಡ ಕರೀತಾರೆ ಅಂಥವ್ರನ್ನ, ಅಡ್ಯಾಮೆಂಟ್ ಅಂತ ಕೂಡ ಕರೀತಾರೆ, ಅನ್ಈಲ್ಡಿಂಗ್ ಅಂತ ಕರೀತಾರೆ, ಪಿಗ್ ಹೆಡೆಡ್ ಅಂತ ಕೂಡ ಕರೀತಾರೆ. ಸೊ ಇವೆಲ್ಲ ನಿಮಗೆ ಸಿನಾನಿಮ್ಸ್ ಗೊತ್ತಿರಬೇಕು, ಈ ಥರ ವರ್ಡ್ಸ್ದು. ಆ್ಯಂಡ್ ಆಂಟೋನಿಮ್ಸ್ ಏನಾಗುತ್ತೆ ಹಾಗಿದ್ರೆ, ಸಬ್ಮಿಸಿವ್, ಒಬೀಡಿಯಂಟ್, ಫ್ಲೆಕ್ಸಿಬಲ್, ಈಲ್ಡಿಂಗ್. ನೋಡಿ, ಇಲ್ಲಿ ಅನ್ಈಲ್ಡಿಂಗ್ ಇದ್ರೆ ಇಲ್ಲಿ ಈಲ್ಡಿಂಗ್ ಇದೆ, ಹೌದಾ? ಸೊ ಇಲ್ಲಿ ಅಡಾಮೆಂಟ್ ಇದ್ರೆ ಇಲ್ಲಿ ಫ್ಲೆಕ್ಸಿಬಲ್ ಇದೆ. ಸೊ ಆಂಟೋನಿಮ್ ಅಂದರೆ ಅಪೋಸಿಟ್ ಮೀನಿಂಗ್ ವರ್ಡ್ಸನ್ನು ನಾವು ಆಂಟೋನಿಮ್ ಅಂತ ಕರಿತೀವಿ. ಹಾಗಿದ್ರೆ ಆಬ್ಸ್ಟಿನೇಟ್ನ ಅಪೋಸಿಟ್ ಮೀನಿಂಗ್ ವರ್ಡ್ ಸಬ್ಮಿಸಿವ್, ಒಬಿಡಿಯಂಟ್, ಫ್ಲೆಕ್ಸಿಬಲ್, ಈಲ್ಡಿಂಗ್ ಆಗ್ತವೆ. ಈ ಥರ ನೀವು ಒಂದು ಕ್ವೆಶನನ್ನು ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಸಲ್ಲಿ ನೀವು ಕ್ವೆಶನನ್ನು ಅನಲೈಸ್ ಮಾಡುವಾಗ ಆ ವರ್ಡ್ ಒಂದೇ ತೊಗೊಂಡು ಬರೀ ಆಂಟೋನಿಮ್ ಅಷ್ಟೇ ಕಲಿಯೋಂಗಿಲ್ಲ, ಸಿನೋನಿಮ್ ಅಷ್ಟೇ ನೋಡ್ಕೊಳ್ಳೋಂಗಿಲ್ಲ, ಆದರೆ ಹಿಂದೆ ಮುಂದೆ ಎಲ್ಲನೂ ತಿಳ್ಕೊಬೇಕಾಗುತ್ತೆ. ಓಕೆನಾ? ಎಸ್, ಹಾಗಿದ್ರೆ ನೋಡಿ, ಒಂದು ಸೆಂಟೆನ್ಸಲ್ಲಿ ಮತ್ತೊಂದು ಹೊಸ ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ದಾರೆ. ದ ಚೈಲ್ಡ್ ವಾಸ್ ಟೂ ಆಬ್ಸ್ಟಿನೇಟ್ ಟು ಅಡ್ಮಿಟ್ ಹಿಸ್ ಮಿಸ್ಟೇಕ್. ತನ್ನ ಮಿಸ್ಟೇಕನ್ನು ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹಠಮಾರಿಯಾಗಿದ್ದ ಒಂದು ಮಗು ಏನು ಮಾಡುತ್ತೆ, ತಂದು ತಪ್ಪಿದೆ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನುವಂಥ ಟೈಮಲ್ಲಿ ನಾವು ಇದನ್ನೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ
ಹಿ ವಾಸ್ ವೆರಿ ಆಬ್ಸ್ಟಿನೇಟ್. ನಾವು ಈಗ ಏನಂತ ಹೇಳ್ತೀವಿ ನಾವು, ದ ಗೌರ್ಮೆಂಟ್ ಈಸ್ ವೆರಿ ಆಬ್ಸ್ಟಿನೇಟ್ ಟು ಮೇಕ್ ಸಮ್ ಕಾಲ್ ಫಾರ್. ಸೊ ನಮಗೆ ಏನು ಮಾಡ್ತಾ ಇಲ್ಲ, ನೋಟಿಫಿಕೇಶನ್ ಕೊಡ್ತಾ ಇಲ್ಲ ಗೌರ್ಮೆಂಟ್ನವರು. ಸೊ ಗೌರ್ಮೆಂಟ್ ಈಸ್ ವೆರಿ ಆಬ್ಸ್ಟಿನೇಟ್ ಅಂತ ಹೇಳ್ಬೋದು. ಅಂದರೆ ದೇ ಆರ್ ವೆರಿ ಸ್ಟಬನ್. ಸ್ಟೂಡೆಂಟ್ಸ್ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಬೇಡ್ಕೊಳ್ತಾ ಇದ್ರು, ಗೋಗರಿತಾ ಇದ್ರು, ಸರ್ ನಮ್ಮ ಏಜ್ ಹೋಗ್ತಾ ಇದೆ, ನಮಗೆ ನೋಟಿಫಿಕೇಶನ್ ಕೊಡಿ ಕೊಡಿ ಅಂತ ಅವರು ಹೇಳ್ತಾ ಇದ್ರು, ಗೌರ್ಮೆಂಟ್ ತುಂಬ ಸ್ಟಬನ್ ಆಗಿ ಬಿಹೇವ್ ಮಾಡ್ತಾ ಇದೆ ಅಂತ ಹೇಳಕ್ಕೆ ಆಬ್ಸ್ಟಿನೇಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ ನಾವು. ಓಕೆನಾ. ಸೊ ಈ ಥರ ಒಂದು ವರ್ಡ್ ಅಂತ ಬಂದಾಗ 360 ಡಿಗ್ರಿ ಆ್ಯಂಗಲಲ್ಲಿ ಆ ವರ್ಡ್ನ ಸ್ಟಡಿ ಮಾಡಬೇಕು ನೀವು. ಸೊ ದಟ್ ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಈ ಥರ ನಿಮಗೆ ಕ್ವಶನ್ಸ್ ಬಂದಾಗ, ಸೊ ಸಿನಾನಿಮ್ ಕೇಳಿದ್ರು ಅಷ್ಟೇ, ಆಂಟನಿಮ್ ಕೇಳಿದ್ರು ಅಷ್ಟೇ, ಯಾವ ಆಪ್ಷನ್ ಕೇಳಿದ್ರು ನೀವು ಆನ್ಸರನ್ನು ಮಾಡಬಲ್ಲರಾಗಿರ್ತೀರಿ. ಓಕೆನಾ. ಸೊ ಒನ್ ಮೋರ್ ಆ ಥರ ಇರುವಂತಹ ಕ್ವಶನನ್ನು ನೋಡೋಣ. ಎಸ್, ಸಾವರಿ ಫುಡ್ಸ್ ಆರ್ ನಾಟ್ ನೆಸಸರಿಲಿ ಹೆಲ್ದಿ. ಸಾವರಿ, ಓಕೆನಾ. ಸೊ ಈ ಥರ ಫುಡ್ಸು ಏನಿರ್ತವೆ, ಸಾವರಿ ಫುಡ್ಸ್ ಏನಿರ್ತವೆ, ಅವು ನೆಸಸರಿಯಾಗಿ ಹೆಲ್ದಿನೇ ಇರಬೇಕಂತಿಲ್ಲ. ಓಕೆನಾ. ಸೊ ಹೆಂಗಿದ್ರೆ ಏನು, ಸಾವರ್ ಟೇಸ್ಟ್ ಅಂದರೆ ಏನು, ಸಾಲ್ಟಿನ, ಆಯಿಲಿನ, ಅಪಿಟೈಸಿಂಗ, ರ್ಯಾನ್ಸಿಡ. ಸೊ ರ್ಯಾನ್ಸಿಡ್ ಅಂದರೆ ಏನ್ರಿ, ಆಲ್ರೆಡಿ ಅದು ಕೆಟ್ಟೋಗಿರುವಂತಹ ಒಂದು ಫುಡ್ಗೆ ರ್ಯಾನ್ಸಿಡ್ ಅಂತ ಹೇಳಿ ಕರಿತೀವಿ. ಅಪಿಟೈಸಿಂಗ್ ಅಂದರೆ ಅದನ್ನು ನೋಡಿದ್ರೇ ನಮಗೆ ಬಾಯಲ್ಲಿ ನೀರು ಉಡಿಸುವಂಥದ್ದು, ತಿನ್ನಬೇಕು ಅನಿಸುವಂಥದ್ದು ಇರುತ್ತೆ, ಅದಕ್ಕೆ ಅಪಿಟೈಸಿಂಗ್ ಅಂತ ಕರಿತೀವಿ. ಆಯಿಲಿ ಫುಡ್ ಆರ್ ಆಬ್ವಿಯಸ್ಲಿ ಅನ್ಹೆಲ್ದಿ ಅಲ್ವಾ. ಯಾವುದೇ ಆಯಿಲಿ ಫುಡ್ ಆಗಿರಲಿ ಅವು ಆಬ್ವಿಯಸ್ಲಿ ಅನ್ಹೆಲ್ದಿ ಆಗಿರ್ತವೆ. ಅಪಿಟೈಸಿಂಗ್ ಅಂದರೆ ತಿನ್ನೋಕೆ ನೋಡಿದ್ರೇ ಬಾಯಲ್ಲಿ ನೀರು ಉರಿಬೇಕು, ಆ ಥರವಂಥ ಒಂದು ಫುಡ್ಸ್ಗೆ ಅಪಿಟೈಸಿಂಗ್ ಅಂತ ಹೇಳ್ತಾರೆ. ಸಾವರಿ ಫುಡ್ಸ್ ಆರ್ ಯೂಶ್ಲಿ ದೇ ಆರ್ ಸಾಲ್ಟಿ, ದೇ ಆರ್ ನಾಟ್ ಸ್ವೀಟ್, ದೇ ಆರ್ ಸಾಲ್ಟಿ ಸ್ಪೈಸಸ್ ಮಿಕ್ಸ್ ಇರುವಂತಹ ಫುಡ್ಸನ್ನು ನಾವು ಸಾವರಿ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಸಾವರಿ ಫುಡ್ಸ್ ಆರ್ ನಾಟ್ ನೆಸಸರಿಲಿ ಹೆಲ್ದಿ. ಎಲ್ಲ ಸಾಲ್ಟಿ ಫುಡ್ಸ್ನು ನಾವು ನೆಸಸರಿಯಾಗಿ ಹೆಲ್ದಿ ಅಂತಲೇ ಹೇಳೋಕ್ಕಾಗಲ್ಲ ಅಂತ ಹೇಳಿ. ಓಕೆನಾ. ಸೊ ಇಲ್ಲಿ ಆನ್ಸರ್ ಅಪಿಟೈಸಿಂಗ್ ಅಂತ ಕೊಟ್ಟಿದ್ದಾರೆ, ದಿಸ್ ಇಸ್ ಸಾಲ್ಟಿ, ಇದು ಸಾಲ್ಟಿ ಆಗಬೇಕು. ಓಕೆ, ಎಸ್. ಹಾಗಿದ್ರೆ ಕೆಲವೊಂದಿಷ್ಟು ಅಪಿಟೈಸಿಂಗ್ ಸಾವರಿಗೆ ನಾವು ಡಿಫ್ರೆನ್ಸನ್ನು ನೋಡೋಣ, ಯಾವ ಥರ ಬರುತ್ತೆ ಅಂತ ಹೇಳಿ. ಓಕೆ, ಹ್ಯಾವಿಂಗ್ ಅ ಪ್ಲೆಸೆಂಟ್ ಸಾಲ್ಟಿ ಆರ್ ಸ್ಪೈಸಿ ಟೇಸ್ಟ್ ಬಟ್ ನಾಟ್ ನೆಸಸರಿಲಿ ಸ್ವೀಟೇ ಇರಬೇಕಂತಿಲ್ಲ. ಸಾವರಿ ಅಂತಂದ್ರೆ ಏನರ್ಥ, ಅದು ಪ್ಲೆಸೆಂಟ್ ಆಗಿ, ಸಾಲ್ಟಿ ಆಗಿ, ಸ್ಪೈಸಿ ಆಗಿರಬೇಕು. ಎಕ್ಸಾಂಪಲ್ ನಿಮಗೆ ಸಾವರಿ ಫುಡ್ದು ಪಾನಿಪುರಿ ಅಂತ ಹೇಳ್ಬೋದು. ಓಕೆನಾ. ಸ್ವಲ್ಪ ಸ್ಪೈಸಿ ಇರುತ್ತೆ, ಸ್ವಲ್ಪ ಸಾಲ್ಟಿ ಇರುತ್ತೆ. ಓಕೆನಾ. ಆ ಥರ ಇರುವಂತಹ ಪದಾರ್ಥಗಳನ್ನು ನಾವು ಸಾವರಿ ಅಂತ ಹೇಳ್ತೀವಿ, ನಾಟ್ ಸ್ವೀಟ್. ಸೊ ಸಾವರಿದ ಅಂಟೋನಿಮ್ ಏನಾಗುತ್ತೆ, ಸ್ವೀಟ್ ಆಗುತ್ತೆ. ಸೊ ಸಿನೋನಿಮ್ ಏನಾಗುತ್ತೆ, ಟೇಸ್ಟಿ, ಅಪಟೈಸಿಂಗ್ ಅನ್ಬೋದು, ಫ್ಲೇವರ್ಫುಲ್ ಅನ್ಬೋದು, ಡೆಲಿಷಿಯಸ್ ಅನ್ಬೋದು, ಪ್ಯಾಲೆಟೇಬಲ್ ಅನ್ಬೋದು. ಓಕೆನಾ. ಇವೆಲ್ಲವೂ ಏನಾಗ್ತವೆ, ಅದೇ ಟೇಸ್ಟಿ ಫುಡ್ ಇದು ಸಾವರಿ ಫುಡ್ ಅನ್ಲಿಕ್ಕೆ ಇವೆಲ್ಲವನ್ನು ರೀಪ್ಲೇಸ್ ಮಾಡಿ ನಾವು ಯೂಸ್ ಮಾಡ್ಬೋದು. ಇವನ್ ಅಪಿಟೈಸಿಂಗ್ ಕೂಡ ಸಿನೋನಿಮ್ ಆಗುತ್ತೆ. ಓಕೆನಾ. ಎಸ್. ಆಂಟೋನಿಮ್ ಏನಾಗುತ್ತೆ ಹಾಗಿದ್ರೆ, ಸ್ವೀಟ್, ಕಾಂಟ್ರಾಸ್ಟ್ ಇನ್ ಟೇಸ್ಟ್, ಅದು ಸಾಲ್ಟಿ ಇರುತ್ತೆ. ಸೊ ಕಾಂಟ್ರಾಸ್ಟ್ ಇನ್ ಟೇಸ್ಟ್ ಯಾವುದು, ಸ್ವೀಟ್. ಬ್ಲ್ಯಾಂಡ್ ಅಂದರೆ ಇವಾಗ ಸಾಲ್ಟಿ ಅಂದರೆ ಉಪ್ಪು. ಓಕೆ, ಸಾಲ್ಟಿ ಉಪ್ಪು ಹಂಗಿದ್ರೆ ಅದರ ಅಪೋಸಿಟ್ ಟೇಸ್ಟ್ಲೆಸ್ ಅಂತ ಕೂಡ ಕೊಡ್ಬೋದು ನಾವು, ಅಥವಾ ಬ್ಲ್ಯಾಂಡ್ ವಿತೌಟ್ ಎನಿ ಟೇಸ್ಟ್, ಸಪ್ಪೆ ಅಂತ ಕೊಡ್ಬೋದು. ಬಟ್ ಸಾಲ್ಟಿ ಅಪೋಸಿಟ್ ಸ್ವೀಟ್ ಕೂಡ ಆಗುತ್ತೆ. ಸೊ ಎನಿ ಆಪ್ಷನ್ ಇವೆರಡರಲ್ಲಿ ಯಾವ್ದು ಆಪ್ಷನ್ ಬಂದರೂ ನೀವು ಚೂಸ್ ಮಾಡ್ಬೋದು ಒಂದನ್ನು, ಅಥವಾ ಇವೆರಡೂ ಒಟ್ಟಿಗೆ ಆಪ್ಷನ್ ಕೊಡಲ್ಲ ನಿಮಗೆ. ವೆನ್ ಇಟ್ ಕಮ್ಸ್ ಟು ಅಪೋಸಿಟ್ ವರ್ಡ್ಸ್ ಅಥವಾ ಸಿನೋನಿಮ್ಸ್ ಆ ಥರ ಬಂದಾಗ ನಿಮ್ಗೆ ಎರಡು ಒಟ್ಟಿಗೆ ಕೊಡಲ್ಲ ಆಪ್ಷನ್ಸ್ನ, ಈ ಥರ ಇರುತ್ತೆ. ಸೊ ಏನು ಮಾಡ್ತೀವಿ ನಾವು, ಎಕ್ಸಾಂಪಲ್ ಕೊಡ್ತೀವಿ ಒಂದು, ದ ರೆಸ್ಟೋರೆಂಟ್ ಸರ್ವ್ಡ್ ಅ ವೆರೈಟಿ ಆಫ್ ಸಾವರಿ ಸ್ನ್ಯಾಕ್ಸ್. ಸಾವರಿ ಅಂತ ಬಂದರೆ ನಿಮಗೆ ಪಟ್ಟಂತ ನೆನಪಾಗಬೇಕು, ಸಾವರಿ ಅಂದರೆ ಸಾಲ್ಟಿ ಫುಡ್ಡು, ಸ್ಪೈಸಿ ಫುಡ್ಡು ಅಂತ ಹೇಳಿ ನೆನಪಾಗಬೇಕು. ಓಕೆನಾ. ಎಸ್. ಹಾಗಿದ್ರೆ ಲಾಸ್ಟ್ ಎಕ್ಸಾಮಲ್ಲಿ ಎಲ್ಲಿ ಕೇಳಿದ್ರು ಇದನ್ನು, KEA ಅಸಿಸ್ಟೆಂಟ್ 2018 ಎಕ್ಸಾಮಲ್ಲಿ ಕೇಳಿದರು. ಸಿನಾನಿಮ್ ಆಫ್ ಟೇಸ್ಟಿಯ ಸಿನಾನಿಮ್ ಏನು ಅಂತ ಕೇಳಿದರು, ಅದಕ್ಕೆ ನಾವು ಸಾವರಿ ಅಂತ ಕರಿಬೋದು. ಆಮೇಲೆ SSC CGL 2020ಯಲ್ಲಿ ಕೂಡ ಕೇಳಿದರು, ಪ್ಯಾಲೆಟೇಬಲ್ ಸಿನಾನಿಮ್ನ ಟೇಸ್ಟಿ ಅಂತ ಕರಿತೀವಿ ನಾವು. ಓಕೆನಾ. ಈ ಥರ ನಾವು ಒಂದು ವರ್ಡ್ನ ಸಿನಾನಿಮ್, ಆಂಟನಿಮ್, ಅದರ ಸುತ್ತ 360 ಡಿಗ್ರಿಯ ಆ ವರ್ಡ್ ನಾಲೆಜ್ ನಮಗೆ ಇರಬೇಕು. ಅದೇ ಥರ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. KPSC FDAಯಲ್ಲಿ 2019ನಲ್ಲಿ ಆಬ್ಸ್ಟಿನೇಟ್ ಬಗ್ಗೆ ಈ ಥರ ಆಬ್ಡ್ಯೂರೇಟ್ ಅನ್ನುವಂಥ ವರ್ಡ್ ಇಟ್ಟುಕೊಂಡು ಕೇಳಿದ್ದಾರೆ. ಸೊ ಆಬ್ಡ್ಯೂರೇಟ್ ಅಂದರೆ ಸ್ಟಬನ್ ಅಂದಂಗೆನೇ ಅರ್ಥ. ಓಕೆ. ಸೊ ಸ್ಟಬನ್ ಸಿನಾನಿಮ್ ಏನಾಗುತ್ತೆ, ಆಬ್ಸ್ಟಿನೇಟ್ ಆಗುತ್ತೆ. ಸೊ ಈ ಥರ 2019ನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಸಿಮಿಲರ್ ಅಂದರೆ ಅರ್ಥ ಆಯಿತು, ಅದೇ ರೇಂಜಲ್ಲಿ ಸುಳಿದಾಡುವಂಥ ವರ್ಡ್ಸನ್ನು ಇಲ್ಲಿ 2018ನಲ್ಲಿ KEಯಲ್ಲಿ ಕೇಳಿದ್ದಾರೆ, ಇಲ್ಲಿ SSCಯಲ್ಲಿ 2020ಯಲ್ಲಿ ಕೇಳಿದ್ದಾರೆ. ಓಕೆ, ಯು ಶುಡ್ ನೋ ದಿಸ್. ಆ್ಯಂಡ್ ಎಸ್, ಒನ್ ಮೋರ್, ದ ಎರ್ರಿಂಗ್ ಅಕೌಂಟೆಂಟ್ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದ ಅಗ್ರೀವ್ಡ್ ಕಸ್ಟಮರ್. ಸೊ ರೆಸ್ಟಿಟ್ಯೂಷನ್, ದ ಎರ್ರಿಂಗ್ ಅಕೌಂಟೆಂಟ್ ಅಂದರೆ ಯಾರು, ತುಂಬ ಬೈದಾಡ್ಕೊಂಡು ಹೇಳೋರಂತ ಇರ್ತಾರಲ್ಲ, ಸ್ವಲ್ಪ ಇನ್ಸಲ್ಟಿಂಗ್ ಟೋನಲ್ಲಿ, ಹೋಗಯ್ಯ ಟೈಮ್ ಇಲ್ಲ ಆಮೇಲೆ ಬಾ ಅಂತ ಹೇಳಿ ಕಳಿಸ್ತಾರಲ್ಲ, ಆ ರೂಟ್ ಟೋನಲ್ಲಿ ಮಾತಾಡೋದನ್ನ ನಾವು ಎರ್ರಿಂಗ್ ಅಂತ ಕರಿತೀವಿ. ಡೋಂಟ್ ಎರ್ ಅಟ್ ಮೀ ಅಂದರೆ ಆ ಥರ ಡೋಂಟ್ ಶೌಟ್ ಅಟ್ ಮೀ ಅಂತ ಹೇಳ್ದಂಗೆ, ಡೋಂಟ್ ಟಾಕ್ ಟು ಮೀ ಡಿಸ್ರೆಸ್ಪೆಕ್ಟ್ಫುಲಿ ಅಂತ ಹೇಳ್ದಂಗೆ.
ಓಕೆನಾ. ಸೊ ದ ಎರ್ರಿಂಗ್ ಅಕೌಂಟೆಂಟ್ ಅಂದರೆ ಯಾರು? ತುಂಬ ಸ್ಟ್ರೆಸ್ಫುಲ್ ಆಗಿ ಅವನು ಬಂದಿರುವಂತಹ ಒಬ್ಬ ಕಸ್ಟಮರ್ಗೆ ಅವನು ಒಂದು ರೂಡ್ ಆಗಿ ಬಿಹೇವ್ ಮಾಡಿರ್ತಾನೆ, ರೂಡ್ ಆಗಿ ಮಾತಾಡಿರ್ತಾನೆ. ಅಂತಹ ಅಕೌಂಟೆಂಟ್ನ ನಾವು ಎರ್ರಿಂಗ್ ಅಕೌಂಟೆಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಎರ್ರಿಂಗ್ ಅಕೌಂಟೆಂಟ್ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದ ಅಗ್ರೀವ್ಡ್ ಕಸ್ಟಮರ್. ಅಗ್ರೀಡ್ ಕಸ್ಟಮರ್ ಅಂದರೆ ಯಾರು? ಯಾರು ಅವ್ರಿಗೆ ಬೈದಿರ್ತಾರಲ್ಲ ಅವರು ಅಗ್ರೀಡ್ ಕಸ್ಟಮರ್. ಸೊ ಅದನ್ನು ಬೈಸ್ಕೊಂಡು ಅವ್ನು ಏನಾಗಿರ್ತಾನೆ, ಪಾಪಾಜಿ ಥರ ನಿಂತಿರ್ತಾನೆ. ಅವನಿಗೆ ಏನು ಹೇಳುತ್ತೆ, ಒಂದು ಬ್ಯಾಂಕ್ ಆಗಲಿ ಒಂದು ಇನ್ಸ್ಟಿಟ್ಯೂಟ್ ಆಗಲಿ, ನೀನು ಈ ಥರ ಅವನಿಗೆ ಡೋಂಟ್ ಎರ್ ಅಟ್ ಮೀ, ಅವ್ನಿಗೆ ಕಂಪ್ಲೀಟ್ಲಿ ರೆಸ್ಟಿಟ್ಯೂಷನ್ ಮಾಡು ಅಂದರೆ ಕಂಪ್ಲೀಟ್ಲಿ ಅವ್ನಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಕಂಪ್ಲೀಟ್ಲಿ ಪೇ ಬ್ಯಾಕ್ ಮಾಡು ಅಂತ ಹೇಳ್ದಂಗೆ. ಓಕೆನಾ. ಸೊ ಹಾಗಿದ್ರೆ ಅದು ಅಪಾಲಜಿ ಆಗುತ್ತಾ ಅಥವಾ ರಿಟರ್ನ್ ಆಫ್ ಮನಿ ಆಗುತ್ತಾ, ಅಕ್ನಾಲೇಜ್ಮೆಂಟ್ ಆಗುತ್ತಾ, ಎಕ್ಸ್ಪ್ಲನೇಷನ್ ಆಗುತ್ತಾ? ಸೊ ಬೈದ ಮೇಲೆ ಎಕ್ಸ್ಪ್ಲನೇಷನ್ ಕೊಡೋಕೆ ಏನೂ ಇರೋದಿಲ್ಲ ಅಲ್ವಾ. ಸೊ ಅಕ್ನಾಲೇಜ್ಮೆಂಟ್ ಮಾಡೋಕೆ ಏನೂ ಇರೋದಿಲ್ಲ. ಸೊ ಬೈದಾಗ, ಇನ್ಸಲ್ಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟು ಕಳಿಸ್ಬೇಕಾಗಿರುತ್ತೆ. ಸೊ ಪೇಯಿಂಗ್ ಬ್ಯಾಕ್ ಏನು, ರೆಸ್ಟಿಟ್ಯೂಟ್ ಅಂದರೆ ಏನರ್ಥ, ವಾಟ್ ವಿ ಹ್ಯಾವ್, ನಮ್ಮ ಕಡೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಕಳಿಸೋದು. ಅವ್ರಿಗೇನು ಬೇಕೋ ಅದನ್ನು ಕೊಟ್ಟು ಕಳಿಸೋದನ್ನು ನಾವೇನು ಹೇಳ್ತೀವಿ, ರಿಟರ್ನ್ ಆಫ್ ಮನಿ. ಇದು ಆನ್ಸರ್ ಏನು, ರಿಟರ್ನ್ ಆಫ್ ಮನಿ. ರೆಸ್ಟಿಟ್ಯೂಷನ್ ಅಂದರೆ ನಮಗೆ ರಿಟರ್ನ್ ಆಫ್ ಮನಿ ಅಥವಾ ರಿಟರ್ನ್ ಆಫ್ ಎನಿಥಿಂಗ್. ಇಲ್ಲಿ ಅಕೌಂಟೆಂಟ್ ಇರೋದ್ರಿಂದ ಮಾತ್ರ ನಾವು ರಿಟರ್ನ್ ಆಫ್ ಮನಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಬೇರೆ ಏನಾದರೂ ಆಗಿದ್ರೆ ರಿಟರ್ನ್ ಆಫ್ ಎನಿಥಿಂಗ್ ದಟ್ ವಿ ಹ್ಯಾವ್ ಟು ಗಿವ್ ದೆಮ್ ಟು ದ ಡಿಸರ್ವ್ಡ್ ಪರ್ಸನ್ ಅಂತ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ರೆಸ್ಟಿಟ್ಯೂಷನ್ ಮೀನಿಂಗ್. ಸೊ ನೋಡೋಣ ಹಾಗಿದ್ರೆ 360 ಡಿಗ್ರಿಯಲ್ಲಿ ಏನಿದೆ ಮೀನಿಂಗ್ ಏನು? ದ ಆಕ್ಟ್ ಆಫ್ ರಿಸ್ಟೋರಿಂಗ್ ಆರ್ ಗಿವಿಂಗ್ ಬ್ಯಾಕ್ ಸಮಥಿಂಗ್ ಟು ಇಟ್ಸ್ ರೈಟ್ಫುಲ್ ಓನರ್, ರೀಪೇಮೆಂಟ್ ಆಫ್ ಲಾಸ್ ಆರ್ ಡ್ಯಾಮೇಜ್. ಸೊ ಅವನಿಗೆ ಮಾಡಿ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದ್ರಿಂದ ಅವ್ರಿಗೆ ಏನು ಸಲ್ಲಬೇಕು ಅದನ್ನು ನೀವು ಕೊಡಬೇಕು, ರೆಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಹೇಳ್ದಂಗೆ. ಓಕೆನಾ. ಅದೇ ಥರ ಅದರ ಆಂಟೋನಿಮ್ ಏನಾಗುತ್ತೆ, ಪೆನಾಲ್ಟಿ, ಆಮೇಲೆ ಫೋರ್ಫಿಟರ್ ಆಗುತ್ತೆ ಆ್ಯಂಡ್ ಲಾಸ್ ಆಗುತ್ತೆ. ಆ್ಯಂಡ್ ಸಿನಾನಿಮ್ ಏನಾಗುತ್ತೆ, ಕಂಪನ್ಸೇಷನ್, ರೀಎಂಬರ್ಸ್ಮೆಂಟ್, ರೀಪೇಮೆಂಟ್, ರಿಸ್ಟೋರೇಷನ್, ಇಂಡೆಮ್ನಿಟಿ. ಈ ಥರ ಅವರು ಡಿಸರ್ವಿಂಗ್ ಪರ್ಸನ್ ಏನಿದ್ದಾರೆ, ಏನು ಅವ್ರಿಗೆ ಕೊಡಬೇಕು ಅದನ್ನು ಕೊಟ್ಟು ಕಳಿಸಿ. ರೆಸ್ಟಿಟ್ಯೂಟ್ ಮಾಡಿ ಅಂದರೆ ಅವ್ರು ಏನು ಡಿಸರ್ವ್ ಮಾಡ್ತಾರೆ ಅವ್ರಿಗೆ ಅದನ್ನು ಪೇ ಬ್ಯಾಕ್ ಮಾಡಿ ಕಳಿಸಿ ಅಂತ ಹೇಳ್ದಂಗೆ. ಓಕೆನಾ. ಸೊ ಇದನ್ನು ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, KEA ಅಕೌಂಟೆಂಟ್ ಅಸಿಸ್ಟೆಂಟ್ 2021 ರೆಸ್ಟಿಟ್ಯೂಷನ್ನ ಅಂದರೆ ಏನು ಅಂತ ಕೇಳಿದ್ದಾರೆ, ಸಿನಾನಿಮ್ ಕೇಳಿದ್ದಾರೆ. ಸೊ ಅಂದರೆ ಏನು, ಕಂಪೆನ್ಸೇಷನ್ ಅಂತ ಅರ್ಥ. KPSC KAS ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ 2021 ರೀಪರೇಷನ್ ಅಂತ ಕೇಳಿದ್ದಾರೆ. ರೀಪರೇಷನ್ ಅಂತ ಅಂದರೆ ಸಿನಾನಿಮ್, ಅದು ಕೂಡ ಕಂಪೆನ್ಸೇಷನ್ ಆಗುತ್ತೆ. ಓಕೆನಾ. ಸೊ ರೆಸ್ಟಿಟ್ಯೂಟ್ ಅಂದರೆ ರೀಸ್ಟೋರ್, ಏನು ಅದನ್ನು ಅವ್ರು ಕಳ್ಕೊಂಡಿರ್ತಾರೋ, ರೆಸ್ಪೆಕ್ಟ್ ಕಳ್ಕೊಂಡಿರಲಿ, ಅವರ ದುಡ್ಡನ್ನು ಕಳ್ಕೊಂಡಿರಲಿ, ಅವ್ರಿಗೆ ಸಲ್ಲಬೇಕಾದಂತಹ ನಾವು ರಿಟರ್ನ್ ಮಾಡಬೇಕು, ಅವ್ರಿಗೆ ರೀಪೇ ಮಾಡಬೇಕು ಅನ್ನೋದನ್ನು ರೆಸ್ಟಿಟ್ಯೂಟ್ ಅಂತ ಕರಿತೀವಿ. ಈ ಥರ ನಮಗೆ ಇಂಗ್ಲೀಷು ಸಿನಾನಿಮ್ಸು, ಆಂಟೋನಿಮ್ಸು ಕ್ವಶನ್ಸು ನಮಗೆ KE ಎಕ್ಸಾಮಲ್ಲಿ ಬರ್ತವೆ. ವಿತ್ ವೆರಿ ಗುಡ್ ಗೈಡೆನ್ಸು ನೀವೇನು ಮಾಡ್ಬೋದು, ಕಮ್ಯುನಿಕೇಷನ್ ಪೇಪರಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು. ಅದು ಇಂಗ್ಲೀಷ್ ಆಗಿರಲಿ, ಕನ್ನಡ ಆಗಿರಲಿ, ಬೇಸಿಕ್ ಕಂಪ್ಯೂಟರ್ಸ್ ಆಗಿರಲಿ. ಓಕೆನಾ. ಎಸ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ದ ನಂಬರ್ ಬಿಲೋ. ಥ್ಯಾಂಕ್ ಯು.